ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ, ನೀವೇನಾದರೂ 1,000 ರೂಪಾಯಿಯನ್ನು ಹೂಡಿಕೆ ಮಾಡಿಕೊಂಡು ಹೋದರೆ ನಿಮ್ಗಳಿಗೆ 70,000 ಹಣವನ್ನು ಸಿಗುವಂಥ ಯೋಜನೆಯನ್ನು ಸಿಕ್ಕಿದೆ. ನೀವು ಕೇಳ್ಬೋದು ಈ ಒಂದು ಸ್ಕೀಮ್ ಯಾವುದು ಅಂತ. ಮತ್ತು ಇದು ಒಂದೇ ಅಲ್ಲ, 1 ಲಕ್ಷ ಡಿಪಾಸಿಟ್ ಮಾಡಿದರೆ 2 ಲಕ್ಷ ಅಮೌಂಟನ್ನು ಕೂಡ ಬರುತ್ತೆ. ಇದು ಕೂಡ ಎರಡನೇ ಸ್ಕೀಮ್ ಆಗಿರುತ್ತೆ. ಈ ಒಂದು 2 ಸ್ಕೀಮ್ಗಳು ತಿಳಿಸ್ಕೊಡ್ತೀನಿ. ಯಾಕಂದರೆ ನಿಮಗೂ ಇಷ್ಟ ಇದ್ದರೆ ನೀವು ಹೂಡಿಕೆ ಮಾಡ್ಬೋದು. ಈ ಒಂದು ಸ್ಕೀಮ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕಂದರೆ ನೀವೇನು ಮಾಡಬೇಕು ಅಂತ ಕೇಳೋದಾದರೆ, ಈ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಬೇಡಿ. ಯಾಕಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ಹೊಸ ಅಪ್ಡೇಟ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕೆಂದರೆ ಇದೇ ಥರ ಹೊಸ ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ. ಮೊದಲನೇದಾಗಿ 1,000 ರೂಪಾಯಿಯನ್ನು ಕಟ್ತಾ ಹೋದರೆ 70,000 ರೂಪಾಯಿ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ. ಇದು ಬಂದುಬಿಟ್ಟು ಪೋಸ್ಟ್ ಆಫೀಸ್ನಲ್ಲಿ ಅವೈಲೇಬಲ್ ಕೂಡ ಇದೆ. ಈಗ ನಿಮಗೆ ಪೋಸ್ಟ್ ಆಫೀಸ್ ಅಂದರೆ ಒಂದು ನೆನಪಾಗೋದೇ ಸೇವಿಂಗ್ ಅಕೌಂಟ್ ಅಂತ. ಪೋಸ್ಟ್ ಆಫೀಸ್ ಅಂದ್ರೇ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಈ ಒಂದು ಸ್ಕೀಮ್ ಹೆಸರು ಬಂದುಬಿಟ್ಟು RD ಡಿಪಾಸಿಟ್ ಸ್ಕೀಮ್ ಅಂತ ಇದರ ಹೆಸರಾಗಿರುತ್ತೆ. ಇದಾದ ಮೇಲೆ ಪ್ರತಿ ತಿಂಗಳು 1,000 ರೂಪಾಯಿ ಹಣವನ್ನು ಪೋಸ್ಟ್ ಆಫೀಸಲ್ಲಿ RD ಕಟ್ತಾ ಹೋಗಬೇಕು. ನೀವು ಪ್ರತಿ ತಿಂಗಳು 1,000 ರೂಪಾಯಿಯನ್ನು ಕಟ್ತಾ ಹೋದರೆ ನಿಮಗೆ ಕೊನೆಯಲ್ಲಿ 70,989 ರೂಪಾಯಿಯನ್ನು ಹಣವನ್ನು ನಿಮಗೆ ರಿಟರ್ನ್ ಆಗಿ ಸಿಗುತ್ತೆ. ಅಂದಾಜು 71,000 ರೂಪಾಯಿಯನ್ನು ಇಲ್ಲಿ ಸಿಗುತ್ತೆ. ಇದಕ್ಕೆ ಎಷ್ಟು ವರ್ಷ ಕಟ್ಟಬೇಕು ಅಂತ ಕೇಳಿದರೆ ಬರೋಬ್ಬರಿ 5 ವರ್ಷನ ನೀವು ಕಟ್ಟಬೇಕಾಗುತ್ತೆ. ಪ್ರತಿ ತಿಂಗಳು 1,000 ರೂಪಾಯಿನ ಹಣವನ್ನು ಕಟ್ತಾ ಹೋಗಬೇಕಾಗುತ್ತೆ. ಇದಕ್ಕೆ 5 ವರ್ಷದ ನಂತರ ನಿಮಗೆ 10,989 ಬಡ್ಡಿಯ ರೂಪದಲ್ಲಿ ಸಿಗುವಂಥದ್ದು ಸ್ನೇಹಿತರೆ. ಈಗ ನೀವು ಕೇಳ್ಬೋದು, ನಮಗೆ ಪೋಸ್ಟ್ ಅಕೌಂಟ್ ಇಲ್ಲ ಸರ್ ಅಂತ, ಅದು ಹೇಗೆ ಮಾಡಿಸ್ಬೇಕು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಿಮ್ಮ ಒಂದು ಹತ್ತಿರದ ಪೋಸ್ಟ್ ಆಫೀಸಲ್ಲಿ ಹೋಗಿ ನಿಮ್ಮ ಒಂದು RD ಅಕೌಂಟ್ ಕಟ್ಟಬೇಕು ಅಂತ ಹೇಳಿದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು, ನಿಮ್ಮ ಒಂದು ಪೋಸ್ಟ್ ಅಕೌಂಟ್ ಕೂಡ ಅವರು ಓಪನ್ ಮಾಡಿಕೊಡ್ತಾರೆ. ಅವತ್ತಿನಿಂದನೇ ನೀವು ನಿಮ್ಮ ಒಂದು ಸೇವಿಂಗ್ ಅಮೌಂಟನ್ನು ಕಟ್ಬೋದು. ನೀವೇನಾದರೂ ನಿಮ್ಮ ಹತ್ರ ದುಡ್ಡಿಲ್ಲ, ಬರೀ 500 ರೂಪಾಯಿಯನ್ನು ಕಟ್ಬೋದಾ ಸರ್ ಅಂತ ಕೇಳಿದರೆ ಕಟ್ಬೋದು, ಏನೇ ತೊಂದರೆ ಇಲ್ಲ. 5 ವರ್ಷದ ನಂತರ ನಿಮಗೆ 35,000 ರೂಪಾಯಿಯನ್ನು ಸಿಗುತ್ತೆ. ನೀವೇನಾದರೂ ತಿಂಗಳಿಗೆ 5,000 ಇಲ್ಲ 10,000ನ ಕಟ್ತಾ ಹೋದರೆ ಅಂದರೆ ನಿಮಗೆ ದೊಡ್ಡ ಅಮೌಂಟ್ ಕೂಡ ಬರುತ್ತೆ. ಅಂದರೆ ಅಂದಾಜು 7 ಲಕ್ಷ ಈ ಥರ ದೊಡ್ಡ ಅಮೌಂಟ್ ಕೂಡ ಬರುತ್ತೆ. ಇದಾದ ಮೇಲೆ 10 ವರ್ಷದ ಮಕ್ಕಳ ಹೆಸರಲ್ಲಿ ಕೂಡ RDಯನ್ನು ಓಪನ್ ಮಾಡ್ಬೋದು. ಮತ್ತು ನೀವು ಕೇಳ್ಬೋದು, ಈ ಒಂದು ಅಮೌಂಟನ್ನು ಯಾವಾಗ ಕಟ್ಟಬೇಕು ಸರ್ ಅಂತ. ಪ್ರತಿ ತಿಂಗಳು 1ನೇ ತಾರೀಕಿನಿಂದ 15ನೇ ತಾರೀಕಿನ ಒಳಗಡೆ ಈ ಒಂದು ಅಮೌಂಟನ್ನು ಕಟ್ಟಬೇಕಾಗುತ್ತೆ, ಅಥವಾ 15ನೇ ತಾರೀಕಿನಿಂದ 30ನೇ ತಾರೀಕಿನ ಒಳಗಾಗಿ ಈ ಒಂದು ಅಮೌಂಟನ್ನು ಕಟ್ಟಬೇಕು. ಎರಡರಲ್ಲಿ ಒಂದು ಚೂಸ್ ಮಾಡಬೇಕಾಗುತ್ತೆ. ಈಗ ನಿಮಗೆ ಇನ್ನೊಂದು ಇಲ್ಲಿ ಪ್ರಶ್ನೆ ಕೂಡ ಬರ್ಬೋದು, ಸರ್ ನಮಗೆ ಈಗ ಎಮರ್ಜೆನ್ಸಿ ಇದೆ, RD ಕ್ಯಾನ್ಸಲ್ ಮಾಡಿಸಿ ನಮಗೆ ದುಡ್ಡನ್ನು ತೊಗೊಳ್ಬೋದಾ ಅಂತ ನೀವು ಕೇಳ್ಬೋದಾದರೆ, ಕ್ಯಾನ್ಸಲ್ ಮಾಡ್ಬೋದು. ಆದರೆ 3 ವರ್ಷನಾದರೂ ಈ ಒಂದು ಅಮೌಂಟನ್ನು ಕಟ್ತಾ ಹೋಗಿರಬೇಕು ನೀವು ಮಿನಿಮಮ್ಮು. ಆದರೆ ಈಗ ನಿಮಗೆ 6.5ರಷ್ಟು ನಿಮಗೆ ಬಡ್ಡಿಯನ್ನು ಬರುತ್ತಲ್ಲ. ಆದರೆ ನಿಮಗೆ ಈಗ ಮಧ್ಯದಲ್ಲಿ 3 ವರ್ಷದ ನಂತರ RDಯನ್ನು ಕ್ಯಾನ್ಸಲ್ ಮಾಡಿದರೆ ನಿಮಗೆ 4ರಷ್ಟು ಅಂದರೆ 4% ಅಷ್ಟು ಬಡ್ಡಿ ಕೂಡ ಬರುತ್ತೆ. ಅದಕ್ಕಾಗಿ ನೀವು 5 ವರ್ಷ ಬಿಡಲಿಕ್ಕೆ ಟ್ರೈ ಕೂಡ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದಾದ ನಂತರ ಎರಡನೇ ಸ್ಕೀಮು ಏನು ಅಂತ ನೋಡೋದಾದರೆ, ನಿಮ್ಮ ಹತ್ರ 1 ಲಕ್ಷ ಅಮೌಂಟ್ ಕೂಡ ಇದ್ದರೆ ಸಾಕು. ನಿಮ್ಮ ಅಮೌಂಟು ಡಬಲ್ ಆಗುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ಹತ್ರ 1 ಲಕ್ಷ ಹಣ ಇದ್ದರೆ ಒಂದೇ ಸಲ ಪೋಸ್ಟ್ ಆಫೀಸಲ್ಲಿ ಹೋಗಿ ಕಿಸಾನ್ ವಿಕಾಸ್ ಪತ್ರ ಸ್ಕೀಮಲ್ಲಿ ನೀವು ಒಂದೇ ಸಲ ಅಮೌಂಟ್ ಕೂಡ ಇಟ್ಟಿದ್ರೆ, ಅಂದರೆ 1 ಲಕ್ಷ ಹಣವನ್ನು ಕಟ್ಟಿದ್ದೇ ಆದರೆ 7.5% ಅಷ್ಟು ನಿಮಗೆ ಇದಕ್ಕೆ ಬಡ್ಡಿಯನ್ನು ಕೊಡ್ತಾರೆ. ಆದರೆ ನೀವು ಕೇಳ್ಬೋದು, ಈ ಒಂದು 2 ಲಕ್ಷ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಇದಕ್ಕೆ ಬರೋಬ್ಬರಿ 9 ವರ್ಷ 7 ತಿಂಗಳು ಬಿಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಮಾಹಿತಿ ಹೇಗೆ ಅನಿಸಿತ್ತು ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ. ಇದೇ ಥರ ಎರಡೆರಡು ಸ್ಕೀಮ್ ಕೂಡ ನಾನು ಈಗ ತಿಳಿಸಿದ್ದೇನೆ. ಮತ್ತು ಇದೇ ತರಹ ಡಬಲ್ ಆಗೋ ಇಂಟ್ರೆಸ್ಟ್ ಕೂಡ ಇರುವ ನಿಮಗೆ ಸ್ಕೀಮ್ ಕೂಡ ಬೇಕಾಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಖಂಡಿತವಾಗಿ ನಾನು ವಿಡಿಯೋನ ಮಾಡಿ ತಿಳಿಸ್ತೇನೆ. ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.